ನಮಸ್ತೆ. ಮಂಗಳವಾರದ ಬೆಳಗಿನ ವಿಡಿಯೋ. ಇವತ್ತು ಏಕಾದಶಿ ಇರೋದ್ರಿಂದ ಬೆಳಗ್ಗೆ ಬೇಗ ಎದ್ದು ಸ್ನಾನ ಎಲ್ಲ ಮುಗಿಸಿ ಪೂಜೆನೂ ಕೂಡ ಮುಗಿಸ್ದೆ. ಅಷ್ಟರಲ್ಲಿ ನಮ್ಮ ಮನೆಗೆ ಇವತ್ತು ಗುರುಗಳು ಬಂದರು. ಈ ಗುರುಗಳು ಇರೋದು ಮಂಗಳೂರಲ್ಲಿ. ಇವರು ತುಂಬ ವರ್ಷದಿಂದನೂ ಕೂಡ ನಮಗೆ ಚೆನ್ನಾಗಿ ಗೊತ್ತು. ಗುರುಗಳು ಬರೋದೇ ನಮಗೆ ಅದೃಷ್ಟ. ಇವರು ಇವತ್ತು ನಮ್ಮ ಮನೆಗೆ ಬಂದಿದ್ದಾರೆ ಅಂದರೆ ನಮ್ಮ ಭಾಗ್ಯ ಅಂದ್ಕೋಬೇಕು. ಇವರು ಇರೋದು ಮಂಗಳೂರು ಸೈಡವರು. ಮಂಗಳೂರಿಂದ ಬೆಂಗಳೂರಿಗೆ ಬಂದಾಗ ನಮ್ಮನ್ನು ಮೀಟ್ ಮಾಡಿ ಹೋಗ್ತಾರೆ. ಎಲ್ಲ ಟೈಮಲ್ಲೂ ನಮ್ಮನ್ನು ಮೀಟ್ ಮಾಡಲ್ಲ. ಅವರು ಯಾವಾಗ ನಮ್ಮನ್ನು ಮೀಟ್ ಮಾಡಬೇಕು ಅಂತ ಅನ್ಕೋತಾರೋ ಆವಾಗಲೇ ಅವರು ಬರೋದು. ನಮ್ಮ ಮನೆಗೆ ಬಂದು ಇವರು 1 ವರ್ಷ ಆಗಿತ್ತು. ಅದು ಇವತ್ತು ಏಕಾದಶಿ ಇರೋದ್ರಿಂದ ಇವತ್ತು ನಮ್ಮ ಮನೆ ಗುರುಗಳು ಬಂದಿದ್ದಾರಲ್ಲ, ಅದಕ್ಕೆ ಅವ್ರಿಗೆ ಪಾದ ಪೂಜೆ ಮಾಡಿ ನಾನು ಒಳಗಡೆ ಬನ್ನಿ ಅಂದೆ. ಅವ್ರಿಗೆ ಇದೆಲ್ಲ ಇಷ್ಟ ಆಗಲ್ಲ. ಆದರೂ ನಾನು ಇಲ್ಲ ಗುರುಗಳೇ, ಇವತ್ತು ನಾನು ಪಾದ ಪೂಜೆ ಮಾಡಲೇಬೇಕು ಅಂತೇಳಿ ಪೂಜೆ ಮಾಡಿದೆ. ನನಗೂ ಕೂಡ ಅವರು ಒಂದು ಒಳ್ಳೆ ಮನಸ್ಸಿಂದ ನಮ್ಮ ಕುಟುಂಬದವ್ರಿಗೆಲ್ಲರಿಗೂ ಆಶೀರ್ವಾದ ಮಾಡಿದ್ರು. ಇವರು ಹೋದ ವರ್ಷ ನಮ್ಮ ಮನೆಗೆ ಸಡನ್ನಾಗಿ ಬಂದರು ಗುರುಗಳು. ತುಂಬ ನೋವಲ್ಲಿ ಇದ್ದೆ, ತುಂಬ ದುಃಖದಲ್ಲಿ ಇದ್ದೆ. ಬಂದಾಗ ಹೋದ ವರ್ಷ ನನಗೆ ಒಂದಷ್ಟು ಬುದ್ಧಿ ಮಾತುಗಳನ್ನ ಹೇಳಿ, ನೀನು ಹಿಂಗೆ ಹೋಗಬೇಕು, ಹಿಂಗೆ ಇರಬೇಕು, ನಿನ್ನ ಜೀವನ ಹಿಂಗಿರುತ್ತೆ ಅಂತ ನನಗೆ ರಾಯರ ರೂಪದಲ್ಲಿ ಇವರು ಬಂದು ನನಗೆ ಬುದ್ಧಿನ ಹೇಳಿದ್ರು. ಆದರೆ ಇವತ್ತು ನಮ್ಮ ಮನೆಗೆ ಬಂದಿರೋದು ನನಗಂತೂ ತುಂಬ ಖುಷಿಯಾಯಿತು. ಇವರು ಬಂದಮೇಲೆ ಅಕ್ಕ ಮತ್ತು ರಕ್ಷಾ ಎಲ್ಲರನ್ನೂ ಕೂಡ ನಾನು ಫೋನ್ ಮಾಡಿ ಕರೆದೆ. ನನಗೆ ಗುರುಗಳಿಂದ ಅನುಗ್ರಹ ಆಗಿದೆ ಮತ್ತು ಅವರ ಆಶೀರ್ವಾದ ಸಿಕ್ಕಿದೆ. ಹಾಗೆ ನಮ್ಮಲ್ಲಿರುವಂಥವ್ರಿಗೂ ಸುತ್ತಮುತ್ತ ಅವ್ರಿಗೂ ಒಳ್ಳೆಯದಾಗಬೇಕು ಅಂತೇಳಿ ಅವ್ರನ್ನೂ ಕರೆದೆ. ಅವರು ಕೂಡ ಬಂದು ಗುರುಗಳು ಒಂದಷ್ಟು ಹೆಣ್ಮಕ್ಳಿಗೆ ಬುದ್ಧಿ ಮಾತುಗಳನ್ನ ಹೇಳಿದ್ರು. ಹೆಣ್ಮಕ್ಳು ಹೆಂಗಿರಬೇಕು, ಹೆಂಗೆ ನಡಿಬೇಕು ಅನ್ನೋದ್ರ ಬಗ್ಗೆ, ಮತ್ತು ಕರ್ಮ ಅಂದರೆ ಏನು, ಕರ್ಮ ಹೆಂಗೆ ರಿಟರ್ನ್ ಆಗುತ್ತೆ ಅನ್ನೋದ್ರ ಬಗ್ಗೆ, ನಾವು ಏನೇನು ತಪ್ಪುಗಳನ್ನ ಮಾಡ್ತೀವಿ, ಯಾವ್ಯಾವ ತಪ್ಪುಗಳನ್ನ ಹೆಂಗೆ ತಿದ್ಕೋಬೇಕು ಅನ್ನೋದ್ರ ಬಗ್ಗೆನೂ ಅವರು ತಿಳಿಸಿದ್ರು. ಕರ್ಮ ಯಾರನ್ನು ಸುಮ್ಮನೆ ಬಿಡಲ್ವಂತೆ. ನಾವೇನು ಕೊಡ್ತೀವಿ ಅದು ನಮಗೆ ರಿಟರ್ನ್ ಆಗುತ್ತಂತೆ. ಹಾಗೆ ಗುರುಗಳು ತುಂಬ ಚೆನ್ನಾಗಿ ನಮಗೊಂದಷ್ಟು ತಿಳುವಳಿಕೆ ಮಾತುಗಳನ್ನ ಹೇಳಿದ್ರು. ಜೀವನದಲ್ಲಿ ನಾವೇನೂ ಎತ್ಕೊಂಡು ಹೋಗಲ್ಲ ಮಗ, ಎಲ್ಲ ಬರೀ ಜೀರೋ. ಅವ್ರ ಮಾತುಗಳನ್ನ ಕೇಳ್ತಾ ಇದ್ದರೆ ಟೈಮ್ ಹೋಗಿದ್ದಂತೂ ನಮಗೆ ಗೊತ್ತಾಗಿಲ್ಲ. ಅವ್ರು ಯಾವಾಗಲೂ ಒಂದು ಮಾತು ಹೇಳಿದ್ರು, ತಂದೆ ತಾಯಿನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ, ತಂದೆ ತಾಯಿಗೆ ಹೊಟ್ಟೆ ತುಂಬ ಊಟ ಹಾಕಿ, ತಂದೆ ತಾಯಿ ಮನಸ್ಸಿಗೆ ನೋವು ಕೊಡಬೇಡಿ. ಅವರೇನಾದರೂ ಸ್ವಲ್ಪ ನೊಂದ್ಕೊಂಡು ಅವ್ರ ಕಣ್ಣಲ್ಲಿರೋ ಕಣ್ಣೀರು ನೆಲದ ಮೇಲೆ ಬೀಳ್ತು ಅಂದರೆ ಆ ಶಾಪಕ್ಕೆ ಮಕ್ಕಳಾದವರು ಗುರಿ ಆಗ್ತೀರಾ. ತಂದೆ ತಾಯಿ ಯಾವತ್ತೂ ಶಾಪ ಹಾಕಲ್ಲ, ಆದರೆ ಆ ಕಣ್ಣೀರು ಕೆಳಗಡೆ ಬಿತ್ತು ಅಂದರೆ ಅದು ನಿಮಗೆ ಶಾಪವಾಗಿ ತಟ್ಟುತ್ತೆ. ತಂದೆ ತಾಯಿನ ನೋಯಿಸಬೇಡಿ ಅಂತ ನಮ್ಮ ಗುರುಗಳು ಹೇಳಿದ್ರು. ಅದಾದಮೇಲೆ ಮಧ್ಯಾಹ್ನ ಆಗೇ ಹೋಗಿತ್ತು. ಎಲ್ಲರಿಗೂ ಊಟ ಬಡಿಸಿದ್ವಿ. ಎಲ್ಲ ಊಟ ಮಾಡಿಕೊಂಡು ಗುರುಗಳು ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ರು. ನಾನು ಸ್ವಲ್ಪ ಮನೆಯಲ್ಲಿ ಅಡುಗೆ ಮನೆ ಕೆಲಸಗಳಿತ್ತು, ಹಾಗಾಗಿ ಅಡುಗೆ ಮನೆ ಕೆಲಸನೂ ಮುಗಿಸ್ಕೊಂಡು ಹಾಗೆ ಎಲ್ಲರ ಹತ್ರ ಮಾತಾಡಿಕೊಂಡು ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ತೆ.